ಹಲವಾರು ಬಾರಿ ಮನವಿ ಕೊಟ್ಟಿದ್ದರೂ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕೂತಿರುವ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಆಳಂದ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಂಪುರ್ ಇದೊಂದು ಗಡಿ ಗ್ರಾಮವಾಗಿದ್ದು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಕರಿವೆ ಗ್ರಾಮ ಘಟಕ ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ಶಂಕು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಮಯದಲ್ಲಂತೂ ಕೋಣೆಗಳಲ್ಲಿ ಹಾವು, ಚೇಳು, ಹಂದಿ ವಾಸವಾಗುತ್ತಿವೆ. ವಿದ್ಯಾರ್ಥಿಗಳು ಇಂತಹ ಕೋಣೆಗಳಲ್ಲಿ ಭಯದ ವಾತಾವರಣದಿಂದ ಶಾಲೆಗೆ ಬರುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಲಕ್ಷ್ಮೀಪುತ್ರ ಶಂಕು. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕದ ಅಧ್ಯಕ್ಷನಾಗಿದ್ದು, ನಾನು ಏನು ವಿಷಯ ತಿಳಿಸೋದೇನೆಂದರೆ, ಕರ್ನಾಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಂಪುರ ಇವು ಕಟ್ಟಡವನ್ನು ಬೀಳುವ ಹಂತದಲ್ಲಿದೆ. ನಾವು ಸುಮಾರು ಶಾಸಕರಿಗಾಗಲಿ ಹಾಗೂ ಬಿ ಒ ಆಫೀಸ್ಗಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ, ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿಂದು ಕೊಟ್ಟಿದ್ವಿ ಮತ್ತು ಮುಖ್ಯ ಗುರುಗಳು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಮಕ್ಕಳು ತುಂಬ ಭಯಭೀತರಾಗಿ ಸ್ಕೂಲನ್ನು ಬರಬೇಕಾಗಿದೆ. ಯಾಕಂದರೆ ಮೇಲ್ಛಾವಣಿ ಎಲ್ಲ ಬೀಳೋ ಹಂತದಲ್ಲಿದೆ. ಹಾಗೂ ಮತ್ತು ಇವಾಗ ಸುಮಾರು ಒಂದು 2 ರೂಮ್ ಮಾತ್ರ ಚೆನ್ನಾಗಿದ್ದಾವೆ. 2 ರೂಮ್ ಚೆನ್ನಾಗಿದ್ರೂ ಕೂಡ ಅದರಲ್ಲಿ ನೀರು ಕೆಳಗಡೆ, ಮಳೆ ಬಂದರೆ ನೀರು ಕೆಳಗಡೆ ಬರುತ್ತೆ, ಮಕ್ಕಳ ತಲೆ ಮೇಲೆ ಬೀಳುತ್ತೆ. ಆದ್ದರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಿದ್ದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಜಾಗಿನ ಮೇಲೆ ಇದು ಮೊದಲು ಡೆಮೊಲೇಷನ್ ಮಾಡಬೇಕು. ಮಕ್ಕಳ ಏನಾದರೂ ಆಟ ಆಡಬೇಕಂದ್ರೆ ಭಯ ಆಗ್ತಾ ಇದೆ, ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ನಾವು ಕೊಟ್ಟಂಥ ಮನವಿಗೆ ಇಲ್ಲಿವರೆಗೆ ಯಾರು ನೀವು ಶಾಸಕರುಗಳಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಇನ್ನು ಮುಂದೆ ಇಷ್ಟು ಹೇಳಿದ್ರು ಕೂಡ ನೀವು ಸ್ಪಂದಿಸ್ತಾ ಇಲ್ಲ ಅಂದರೆ ನಾವು ಗ್ರಾಮಸ್ಥರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಾಲೆಯನ್ನು ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಸ್ತೇನೆ. ಯಾಕಂದರೆ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಈ ವಿಡಿಯೋ ಮಾಡ್ತಾರೆ ಕನ್ನಡ ನುಡಿ ನ್ಯೂಸ್ ಕನ್ನಡದವರು, ಅಲ್ಲಿ ಗೊತ್ತಾಗುತ್ತೆ ನೋಡಿ ಮೇಲ್ಛಾವಣಿ ಹೆಂಗೆ ಬೆಳಕಾಗಿದೆ ಇದು ಅಂತ ನೋಡಿ. ಪೂರ್ತಿ ಎಲ್ಲ ಬಿದ್ದು ಹೋಗಿದೆ. ಮಕ್ಕಳ ಕಲಿಬೇಕಾದ್ರೆ ಭಯ ಆಗುತ್ತೆ. ಇವತ್ತು ತಂದೆ ತಾಯಿಗಳು ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಬಾರದು ಅನ್ನೋಕ್ಕಂಥ ಮಟ್ಟದಲ್ಲಿ ಬಂದಿದ್ದಾರೆ. ಯಾಕಂದರೆ ಇವತ್ತು ನಮ್ಮ ಭೀಂಪುರ ಗಡಿ ಗ್ರಾಮ ಆಗಿದ್ದರಿಂದ ಗಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಹೆಚ್ಚಿನ ರೀತಿಯಲ್ಲಿ ಇಂಥ ಸರ್ಕಾರಿ ಶಾಲೆಯನ್ನು ಬೆಳೆಸಬೇಕನ್ನೋದು ಬರೀ ಭಾಷಣದಾಗ ಮಾತ್ರ ಹೇಳ್ತಾರೆ. ಅದಕ್ಕೆ ಇಂಥ ಬೆಳೆಸಬೇಕಾದ್ರೆ ಶುಚಿತ್ವವಾದ ಕಟ್ಟಡವನ್ನು ಇರಬೇಕು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಅವರಿಗೆ ಶಿಕ್ಷಕರು ಕೂಡ ಮನಸ್ಸು ಬರುತ್ತೆ. ಯಾಕಂದರೆ ಇವತ್ತು ಶಿಕ್ಷಕರು ಕೂಡ ಭಯದಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ, ಮಳೆ ಬಂದರೆ ಏನಾದರೂ ಚೌಣಿ ಬಿತ್ತು ಹೋಯ್ತಂದ್ರೆ ಹೆಂಗೆ ಮಾಡಬೇಕಂತ ಶಿಕ್ಷಕರು ಕೂಡ ಭಯ ಆಗ್ತಾ ಇದೆ. ಆ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಭೀಂಪುರ ಸರ್ಕಾರಿ ಶಾಲೆಯಲ್ಲಿ ಆ ಥರ ಇದೆ. ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇದು ಕಟ್ಟಡವನ್ನು ಡೆಮೊಲೇಷನ್ ಮಾಡಿ ಮುಂದಿನ ಹೊಸ ನೂತನ ಕಟ್ಟಡವನ್ನು ನಮ್ಮ ಊರಿಗೆ ಶಂಕ್ಷನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಏನಾದರೂ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ಗ್ರಾಮಸ್ಥರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೀಗ ಹಾಕಿ ಪ್ರತಿಭಟನೆ ಮಾಡಲು ನಾವು ನಿರ್ಧರಿಸುತ್ತೇವೆ. ಯಾಕಂದರೆ ನಮ್ಮ ಮಕ್ಕಳ ಶಿಕ್ಷಣವನ್ನು ಚೆನ್ನಾಗಿ ಸಿಗಬೇಕಂತ ನಮ್ಮ ಭೀಂಪುರ ಗ್ರಾಮಸ್ಥರು ಎಲ್ಲ ಶಿಕ್ಷಕರು. ನನ್ನ ಹೆಸರು ಸುಮನ್ ಸೂರ್ಯಕಾಂತ್ ಶಾಪುರೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಂಪುರ್ನಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಶಾಲೆ ಬರಲಿ ತುಂಬ ಅಂಜಿಕೆ ಬರ್ತೇವೆ ರೀ. ಇವು ಮಳೆ ಎಲ್ಲ ಕಟ್ಟಡಗಳೆಲ್ಲ ಬೀಳೋ ಪರಿಸ್ಥಿತಿ ಬಂದವ್ರಿ. ನಾವು ಶಾಲೆ ಕೂತೇವೆ ಅಂದ್ರೆ ಭೀ ಪಾಠಗಳಿಗೆ ಮಳೆ ಇತ್ತು ಬರ್ನ ಸೋರ್ತಾರೆ, ಎಲ್ಲ ಸೋರ್ತಾರೆ, ಮೈ ಮೇಲೆ ಬಿದ್ದಾಳಿಗೆ ಹಂಗೆ ಯಾವಾಗ ಬೀಳ್ತಾ ಇದಿರಲ್ರಿ, ಅಂಜಿಕೆ ಬರ್ತಿರ್ಬೇಕು. ನಮ್ಮ ಶಾಲೆ ಬರಲಿಕ್ಕೆ ಕೆಟ್ಟ ಪರಿಸ್ಥಿತಿ ಆಗಿದೆ ರೀ. ಈಗ ನಾನು ಸರ್ಕಾರದವರಿಗೆ ನಾನು ಕೈ ಮುಗಿದು ಬೇಡುತ್ತೇನೆ, ನಮ್ಮ ಕಟ್ಟಡಗಳನ್ನು ಕಟ್ಟಿಸಿಕೊಡುವಂತೆ ಹೇಳ್ತೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಂಪುರದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಬೀಳುಕಾಗಿವೆ. ನಾವು ಶಾಲೆಗೆ ಬರುವಾಗ ನಮಗೆ ತುಂಬ ಭಯವಾಗುತ್ತೆ. ಹಾಗೂ ಶಾಲೆಯಲ್ಲಿ ಕುಳಿತು ಪಾಠ ಕೇಳುವಾಗ ಮಳೆ ಬರುವಾಗ ಮಳೆ ನೀರು ಮೈ ಮೇಲೆ ಬಿದ್ದು ಶಾಲೆಯಲ್ಲಿ ಬಿದ್ದು ಹೋಗುತ್ತೆ ಅಂತ
ತುಂಬ ಭಯವಾಗುತ್ತೆ. ದಯವಿಟ್ಟು ಸರ್ಕಾರದವರು ನಮ್ಮ ಶಾಲೆಗಳನ್ನು ಕಟ್ಟಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.